ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಚೌಚೌ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ, ಅಂದರೆ ಕೇಸರಿ ಬಾತು ಉಪ್ಪಿಟ್ಟು. ನನ್ನ ಮಗ ಉಪ್ಪಿಟ್ಟು ತಿನ್ನಲ್ಲ, ಸೊ ಅವನಿಗೆ ಕೇಸರಿ ಬಾತ್ ಮಾಡು ತಿಂತೀನಿ ಅಂದ. ಸೊ ಹಂಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಅವ್ನು ಮಾತ್ರ ಅಲ್ಲ, ಉಪ್ಪಿಟ್ಟು ಅಂದರೆ ನನಗೂ ಸ್ವಲ್ಪ ಹಂಗೇನೆ. ಉಪ್ಪಿಟ್ಟು ಇಷ್ಟಪಡೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಕೇಸರಿ ಬಾತ್ ಮಾಡಿದ್ರೆ ನಾನು ಕೂಡ ಸ್ವಲ್ಪ ತಿಂತೀನಿ. ಕೇಸರಿ ಬಾತು ಇದು ಉಪ್ಪಿಟ್ಟು ಕೂಡ ಎಲ್ಲ ನಾರ್ಮಲಿ ಮಾಡೋ ಥರನೇ ಮಾಡಿದ್ದೀನಿ. ಸೊ ಸಿಂಪಲ್ಲಾಗಿ ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದು ಮಾತ್ರ ಹಾಗೆ ವಿಡಿಯೋದಲ್ಲಿ ಕಾಣಿಸ್ತಿದೆ ಅಷ್ಟೇ. ಸೊ ಈರುಳ್ಳಿ ಅಲ್ಲದೆ ಪಕ್ಕದಲ್ಲಿ ಹಾಲು ಕೂಡ ಕಾಯಕ್ಕಿಟ್ಟಿದ್ದೆ. ಸೊ ನಾನು ಅದನ್ನೇ ನೋಡ್ತಿದ್ದಾಗ ಹಾಲು ಉಕ್ಕಲಿಲ್ಲ. ನಾವು ಒಂಚೂರು ಸೈಡ್ ಹಾಕ್ತಿದ್ದಂಗೆ ಹಾಲು ಉಕ್ಕುತ್ತೆ. ಯಾವಾಗಲೂ ಹಿಂಗೆ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನು ತುಂಬ ಉರಿ ಕಡಿಮೆ ಮಾಡಿ ಇಟ್ಬಿಟ್ಟು ಹಾಲು ಕಾಯಿಸ್ಕೊತೀನಿ. ಕಾಯಿ ಕೂಡ ನಾನು ಅಲ್ಲೇ ಕಡ್ಪಕಲ್ ಮೇಲೆ ತುರ್ಕೊತೀನಿ. ಸೊ ಬನ್ನಿ. ಓಕೆ ಫ್ರೆಂಡ್ಸ್, ಚೌಚೌ ಬಾತ್ ರೆಡಿಯಾಗಿದೆ. ಈಗ ನನ್ನ ಮಗಂಗೆ ಹಾಕ್ಕೊಟ್ಟಿದ್ದೀನಿ. ನನ್ನ ಹಸ್ಬೆಂಡು ಹೋದ್ರು ಡ್ಯೂಟಿಗೆ. ಸ್ವಲ್ಪ ಅವ್ರಿಗೆ ಲೇಟ್ ಆಗ್ಬಿಡ್ತು, ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಬೇಗ ಬೇಗ ಮಾಡಿ ಅವ್ರಿಗೆ ಡ್ಯೂಟಿ ಕಳಿಸ್ಕೊಟ್ಟೆ. ಸೊ ಇದು ನನ್ನ ಮಗಂಗೆ ಇನ್ನೂ ಟೈಮ್ ಇತ್ತು. ಸೊ ಹಂಗಾಗಿ ಇದನ್ನು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಆಗಿತ್ತು. ಇವತ್ತು ಹೊಸ್ಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ, ಹಾಗೆ ಇದು ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ. ಓಕೆ ಫ್ರೆಂಡ್ಸ್, ನಂದು ತಿಂಡಿ ಕೆಲಸ ಎಲ್ಲ ಮುಗೀತು. ಈಗೇನು ಮಾಡ್ತಿದ್ದೀನಿ ಅಂದರೆ, ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಸ್ವಲ್ಪ ನನ್ನ ಮೇಕಪ್ ಐಟಮ್ಸ್ ಎಲ್ಲ ನೋಡಿ ಯಾವ ರೀತಿ ಬಿದ್ದಿದೆ ಮಿಕ್ಸಿಯಾಗಿ. ಸೊ ಇದನ್ನೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಹಂಗಾಗಿ ಮೈಂಡ್ ಸೆಟ್ ಬಂದಾಗ ಮಾಡ್ಕೊಂಬಿಡ್ಬೇಕು. ಸೊ ಹಂಗಾಗಿ ಎಣ್ಣೆಯಿಂದ ಸ್ವಲ್ಪ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯದು ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಇದೊಂದು ಸ್ವಲ್ಪ ಕ್ಲೀನ್ ಮಾಡೋಣ, ಇಲ್ಲಿ ಮೆಸ್ಸಿಯಾಗಿ ಬಿದ್ದಿತ್ತು, ಅದೊಂಚೂರು ಕ್ಲೀನ್ ಮಾಡೋಣ ಅಂಥೇಳಿ ವಿಡಿಯೋ ಮಾಡಿಕೊಂಡೆ, ಹಾಗೆ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನೀಟಾಗಿ ಇಟ್ಕೊಂಡಿದ್ದೆ, ಬಟ್ ಮಳೆ ಬಂದಾಗ ಎಲ್ಲ ಸ್ವಲ್ಪ ನೆಂದುಬಿಟ್ಟಿತ್ತು. ಸೊ ಹಂಗಾಗಿ ಎಲ್ಲ ಶಿಫ್ಟ್ ಮಾಡಿದ್ದೆ. ಹತ್ರನೇ ಇಟ್ಕೊಂಡಿರ್ತೀನಿ. ಆ್ಯಕ್ಚುಲಿ ಇದು ಕೊಂಬು ಹೋಲ್ಡರು. ಹಾಗೆ ಟ್ರೈ ಎಲ್ಲ ಸ್ವಲ್ಪ ಧೂಳು ಬಿದ್ದು, ಮೇಲಿಂದ ಧೂಳೆಲ್ಲ ಬಿದ್ದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆರ್ಗನೈಸಿಂಗ್ ಮಾಡೋಕ್ಕೆ ಜೋಡಿಸ್ಕೋಬೇಕಲ್ಲ ಮೇಕಪ್ ಐಟಮ್ಸ್ನೆಲ್ಲ. ಸೊ ಹಂಗಾಗಿ ನೀಟಾಗಿ ಎಲ್ಲನೂ ಒರೆಸ್ಕೊಂಡೆ. ಓಕೆ, ಇದು ನಾನು ಆ್ಯಕ್ಚುಲಿ ಇದನ್ನು ಮೇಕಪ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಅಂತಲೇ ಇದೊಂದು ಟ್ರೈ ಟೈಪು ಇಟ್ಕೊಂಡಿದ್ದೀನಿ. ಇದರೊಳಗೆ ರೆಡಿ ನೀಟಾಗಿ ಜೋಡಿಸ್ಕೊಂಡ್ಬಿಡ್ತೀನಿ. ಇದು ಮೇಕಪ್ ಫಿಕ್ಸರು. ಇದು ರೋಸ್ಮೆರಿ ವಾಟರ್. ಇದು ಫೇಸಿಗೆ ನಾವು ಮೇಕಪ್ ಹಾಕೋ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಆಗಲ್ಲ. ಸೊ ಹಂಗಾಗಿ ಇದೊಂದು ಇರಲಿ ಅಂತೇಳಿ ರೋಸ್ ವಾಟರ್ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇದು ಏರ್ ಸ್ಟ್ರೈಟ್ನರು. ತುಂಬ ದಿವಸ ಆಯಿತು ತರಿಸಿ ನಾನು, ಬಟ್ ಏನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ಹಂಗಾಗಿ ಹಾಗೆ ಇಟ್ಕೊಂಡಿದ್ದೀನಿ. ಯಾವುದೋ ಒಂದು ಟೈಮಲ್ಲಿ ಸ್ಯಾರಿ ಡ್ರಾಪಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ದೆ. ಸೊ ಹಂಗೆ ಇಟ್ಬಿಟ್ಟಿದ್ದೀನಿ. ಇದ್ರದ್ದು ಬಾಕ್ಸ್ ಕೂಡ ಇತ್ತು. ಬಾಕ್ಸ್ ಎಲ್ಲೋ ಬಾಕ್ಸಿಗೆ ಹಾಕಿಟ್ಬಿಟ್ರೆ ಸೇಫಾಗಿರುತ್ತೆ. ಸೊ ಹಂಗಾಗಿ ಅದನ್ನು ಹಾಕಿಟ್ಬಿಡ್ತೀನಿ ಅತ್ಲೆ. ಆ ಬಾಕ್ಸು ಏರ್ ಸ್ಟ್ರೈಟ್ನರ್ದೇ ಅವರೇ ಕೊಟ್ಟಿದ್ದರು. ಸೊ ನಾನು ಯೂಸ್ ಮಾಡಿದ್ನಲ್ಲ, ಸೊ ಹಂಗೆ ಇಟ್ಬಿಟ್ಟಿದ್ದೆ. ಹಂಗಾಗಿ ಈಗ ಅಲ್ಲಿ ಸೈಡಲ್ಲಿ ಇಟ್ಟಿದ್ದೆ. ನಾನು ಯಾವುದೂ ಸುಲಭವಾಗಿ ಬಿಡಲ್ಲ, ಎತ್ತಿಟ್ಟಿರ್ತೀನಿ. ಸೊ ಸಿಕ್ತು, ಹಂಗಾಗಿ ಅದಕ್ಕೆ ಹಾಕಿ ಆರ್ಗನೈಸ್ ಮಾಡ್ತಾಯಿದ್ದೀನಿ. ಅಂತ ಏನೋ ಗೊತ್ತಿಲ್ಲ. ಇದು ಅವರು ನೀಟಾಗಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದು.
ಅಂದರೆ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂತಂದರೆ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ಬೇಕಾದ್ರೆ ಕೊಡ್ತೀನಿ. ಸಿಂಪಲ್ಲಾಗಿ ಪುಟಾಣಿದಾಗಿ ಚೆನ್ನಾಗಿದೆ ಇದು. ಫೈನಲಿ ಐ ಡಿಡ್ ಇಟ್ ಹಾಕ್ತೆ. ಸೊ ಇದನ್ನು ಇಲ್ಲೇ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಕ್ಲಿಪ್ನೆಲ್ಲ ಇಲ್ಲೇ ಹ್ಯಾಂಗ್ ಮಾಡ್ಕೊಂಡ್ಬಿಡ್ತೀನಿ. ಇದು ಆ್ಯಕ್ಚುಲಿ ಮೇಬಿಲಿಯನ್ ಅವರ ಫಿಟ್ಮಿ ಕಾಂಪ್ಯಾಕ್ಟ್ ಪೌಡ್ರ್ ಇದು ಆ್ಯಕ್ಚುಲಿ ಇದ್ರಲ್ಲಿ ತರಿಸ್ಕೊಂಡಿದ್ದೆ ಆನ್ಲೈನಲ್ಲೇ. ನಾನೇನು ಇದನ್ನೇ ಜಾಸ್ತಿ ಯೂಸ್ ಮಾಡಲ್ಲ, ನನ್ನ ಹತ್ರ ಇರಲಿ ಅಂತೇಳಿ ತರಿಸ್ಕೊಂಡಿರ್ತೀನಿ ಅಷ್ಟೇ. ಇದರಲ್ಲಿ ಕಾಂಪ್ಯಾಕ್ಟ್ ಪೌಡ್ರ್ ಮಾತ್ರ ಯೂಸ್ ಮಾಡಿದ್ದೀನಿ ಅಷ್ಟೇ, ಇನ್ನು ಉಳಿದಿದ್ದಂತೆ ಏನು ಯೂಸ್ ಮಾಡಿಲ್ಲ. ಇನ್ನು ಲಿಪ್ಸ್ಟಿಕ್ ಏನು ಕ್ವಾಲಿಟಿ ಅಂತ ಹೇಳ್ಕೊಳ್ಳೋ ಥರ ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ ಅದೇನು ಹೀಗೆ ಈ ರೀತಿ ಬರುತ್ತೆ. ಇಲ್ಲಿ ಲಿಪ್ಸ್ಟಿಕ್ಗಳು ಇರ್ತವೆ. ಸೊ ಇದು ಬ್ರಷು, ಇದು ಕೂಡ ಬ್ರಷೇ. ಇದರಲ್ಲಿ ಇದೊಂದೇ ನಾನು ಜಾಸ್ತಿ ಯೂಸ್ ಮಾಡೋದು, ಇವೆಲ್ಲ ಏನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಇರಲಿ, ಎಮರ್ಜೆನ್ಸಿ ಯಾವಾಗಲಾದ್ರು ಬರುತ್ತೆ ಅಂತೇಳಿ ಒಂದು ತೆಗೆದಿಟ್ಕೊಂಡಿದ್ದೀನಿ ಪುಟಾಣಿದಾಗಿ. ಇದು ಅಷ್ಟೇ ಕಾಂಪ್ಯಾಕ್ಟ್ ಪೌಡ್ರ್, ಇದು ಶೈನಿಂಗ್ ಕಾಂಪ್ಯಾಕ್ಟ್ ಪೌಡ್ರು. ಇದೇನು ಜಾಸ್ತಿ ಯೂಸ್ ಮಾಡಲ್ಲ ಶೈನಿಂಗ್ ಇರೋದು. ಇದು ಮಾತ್ರ ಖಾಲಿ ಮಾಡಿದ್ದೀನಿ, ಚೆನ್ನಾಗಿತ್ತು ಇದು ಕೂಡ. ಇನ್ನೂ ಸ್ವಲ್ಪ ಇದೆಯಲ್ಲ ಅಂತೇಳಿ ಇದು ಎ ಡಿ ಎಸ್ ಅವ್ರದ್ದು ಇದು ಪೌಡ್ರು. ಇದು NYB ಅವ್ರದ್ದು. ಹಾಗೆಯೇ ಇಲ್ಲಿ ಕೆಲವೊಂದು ಕ್ಲಿಪ್ಗಳು ತೊಗೊಂಬಂದಿದೆ. ಸೊ ಅದನ್ನು ಆರ್ಗನೈಸ್ ಮಾಡ್ಕೊಂಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಇಯರ್ ಪಿನ್ಸು ರೀಸೆಂಟಾಗಿ ನನ್ನ ಮಾವನ ಮಗನ ಮದುವೆ ಟೈಮಲ್ಲಿ ಈ ಸಣ್ಣ ಪುಟ್ಟಾಗಿ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ, ಶಾಪಿಂಗ್ ಮಾಡಿದ್ನಲ್ಲ, ನಾನು ವೀಡಿಯೋ ಹಾಕಿದ್ದೆ, ಪ್ರೀವಿಯಸ್ ವೀಡಿಯೋ ಹಾಕಿದ್ದೆ. ಐಬ್ರೋ ಹೋಗಿದೆ ಬ್ಯೂಟಿ ಪಾರ್ಲರ್ ವಿಸಿಟಿಂಗ್ ಅನ್ನೋ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಅದು ತಂದಿದ್ದೆ. ಸೊ ಅದು ಕವರಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಇದನ್ನು ಕೂಡ ಹಾಗೆ ಸೆಪ್ರೇಟ್ ಮಾಡ್ಕೊತೀನಿ. ಇದು ಸ್ಟಿಕ್ಕರ್ಸ್ನೆಲ್ಲನೂ ಈ ರೀತಿ ಈ ಡಬ್ಬಿ ಇದು ಆ್ಯಕ್ಚುಲಿ ನಮ್ಮ ಅಂಗಡಿಗೆ ವಿಕ್ಷೇಷನ್ 500 ಮಾತ್ರೆ ಸಿಗುತ್ತಲ್ಲ, ಸೊ ಅದಕ್ಕೆ ಆ ಮಾತ್ರೆ ಕೊಟ್ಟಿದ್ದರು. ಆ ಮಾತ್ರೆ ಖಾಲಿ ಆಗಿತ್ತು. ಸೊ ಹಂಗಾಗಿ ಇದು ಸ್ಟಿಕ್ಕರ್ ಇಟ್ಕೊಳಕ್ಕೆ ಬರುತ್ತಲ್ಲ ಅಂಥೇಳಿ ನಾನು ಇದನ್ನಾಗೆ ಇಟ್ಕೊಂಡಿದ್ದೆ. ಬಾಕ್ಸು ಸೇಫಾಗಿರುತ್ತೆ, ಚೆನ್ನಾಗಿರುತ್ತೆ, ಇಟ್ಕೋಬೋದು ಆರಾಮ್ಸೆ. ಹಾಗೆ ನೋಡಿ ಈ ಥರ ಕ್ಲಿಪ್ಸ್ಗಳನ್ನೂ ಕೂಡ ಇದರೊಳಗೆ ಸ್ಟೋರ್ ಮಾಡ್ಕೋಬೋದು. ಇದಾಗಲ್ಲ, ಇದು ಡೈಲಿ ಯೂಸ್ ಮಾಡ್ತೀನಿ. ಇದು ಅಷ್ಟೇ ಕಾಂಪ್ಯಾಕ್ಟ್ ಪೌಡ್ರು, ಇದು ಲ್ಯಾಕ್ಮಿ ಅವ್ರದ್ದು. ಹಾಗೆ ನಾನು ಮೊದಲು ಯೂಸ್ ಮಾಡ್ತಾ ಇದ್ದಿದ್ದಿದೆ ಲ್ಯಾಕ್ಮಿ ಅವ್ರದ್ದು ಫೌಂಡೇಶನ್ ಕ್ರೀಮು. ಇದು ನಾರ್ಮಲಿ ಮನೆ ಹತ್ರ ಈಗ ಸಿಂಪಲಾಗಿ ವಿಡಿಯೋ ಏನಾದ್ರು ಮಾಡ್ತೀನಿ ಅಂದಾಗ ಕ್ರೀಮ್ ಹಚ್ಕೊಂಡು, ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಚ್ಕೊಂಡು, ಅದು ಮೋಸ್ಟ್ಲಿ ಇಲ್ಲ ಇದೆ, ಈ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಹಚ್ಕೊಂಡು ಈ ಪೌಡ್ರ್ ಹಚ್ಕೊತೀನಿ ಅಷ್ಟೇ ಡೈಲಿ ವಿಡಿಯೋ ಮಾಡುವಾಗ. ಸೊ ಇದು ಡೈಲಿ ಯೂಸಿಗೆ. ಸೊ ಡೈಲಿ ಯೂಸಿಂಗೆಲ್ಲ ಈ ಬಾಕ್ಸ್ನಲ್ಲಿ ಇಟ್ಕೊಂಡಿರ್ತೀನಿ ನಾನು. ಅದರೊಳಗೆ ಈಗ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಡೈಲಿ ಯೂಸಿಗೆ ನಾನು ಏನಾದ್ರು ಅಪ್ಪಿತಪ್ಪಿ ವೀಡಿಯೋ ಮಾಡಿದ್ರೆ ಮಾತ್ರ ಈ ಕ್ರೀಮ್ ಹಚ್ಕೊತೀನಿ, ಇಲ್ಲಾಂದರೆ ನೀಟಾಗಿ ಮುಖ ತೊಗೊಂಡು ಕುಂಕುಮ ಇಟ್ಕೊಂಡ್ರೆ ಮುಗೀತಷ್ಟೇ. ಇದು ಡೈಲಿ ಯೂಸ್ ಮಾಡ್ತೀನಿ. ಇದು ಲಿಪ್ ಬಾಂಬು ಶುಗರ್ ಪಾಪ್ ಅವ್ರದ್ದು. ಅದಾದಮೇಲೆ ಇದು ನಾರ್ಮಲಿ ಬಿಂದಿ. ಹಾಗೆ ಇದು ಅಂದರೆ ನಾವು ಸಾಧು ಅಂತೀವಿ ಇದನ್ನು, ಹಣೆಗಿಡೋದು ಬಿಂದಿ. ಇನ್ನು ಇದು ಬಂದ್ಬಿಟ್ಟು ಹೈಲೈಟರ್ ಕನ್ಸೀಲರ್ ಅನ್ಕೋತೀನಿ. ಇದು
ಇದು ಕೂಡ ಒಂದು ಇರಲಿ ಅಂತ ಇಟ್ಕೊಂಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು ಲಿಪ್ಸ್ಟಿಕ್ಕು. ಇದೆಲ್ಲ ಲೇನ್ ಸಾರಿ ಲಿಪ್ಸ್ಟಿಕ್ಕೇನೆ ಇದು ಕೂಡ. ಇದು ಪ್ಯಾಕ್ ಕಾಂಬೋಲಿ ತೊಗೊಂಡಿರೋದು ಲಿಪ್ಸ್ಟಿಕ್ಕು. ಸೊ ಇದಕ್ಕೆ ಅಲ್ಲಿ ಬೇರೆ ಬಾಕ್ಸ್ ಇಟ್ಕೊಂಡಿದ್ದೀನಿ. ಸೊ ಅದರೊಳಗೆ ಹಾಕಿರ್ತೀನಿ ಇದನ್ನು. ಸದ್ಯ ಸಪ್ರೇಟ್ ಇರಲಿ ಇದು ನನ್ನ ಮಗಂದು ಹೇರ್ ಜೆಲ್ಲು. ಒಂದು ಸ್ವಲ್ಪ ಕೂದಲು ಹೊರಟಿರೋದ್ರಿಂದ ನೀಟಾಗಿ ಕ್ರಾಫ್ಟ್ ತೆಗ್ದು ನೀಟಾಗಿ ಕೂರಲ್ಲ ಅವನಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಹಂಗಾಗಿ ಇದೊಂದು ಹೇರ್ ಜೆಲ್ ಯೂಸ್ ಮಾಡ್ತಾನೆ ಅವನು. ಇನ್ನು ಮಾಮೂಲಿ ಇದೆಲ್ಲ ಏರ್ ಪಿನ್ಸು. ಈಗ ಡೈಲಿ ನಾನೇನು ಅಷ್ಟಾಗಿ ಯೂಸ್ ಮಾಡಲ್ಲ. ಸೊ ಇದೆಲ್ಲ ಈ ಕಡೆನೇ ಇರಲಿ. ಇನ್ನು ನಾರ್ಮಲಿ ಕ್ಲಿಪ್ಪಿಗೆ ಈ ರೀತಿ ಒಂದು ಟ್ಯಾಗ್ ಹಾಕ್ಕೊಂಡು ಅಲ್ಲಿ ಜೋಡಿಸ್ಕೊಂಡಿದ್ದೀನಿ. ನಾನು ವೀಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆರ್ಗನೈಸ್ ಮಾಡಿದೆ ಅಂತೇಳಿ. ಇದೆಲ್ಲ ನನ್ನ ಫೇವ್ರೇಟ್. ಈ ಥರ ಕ್ಲಿಪ್ಸ್ ನಂಗೆ ತುಂಬ ಇಷ್ಟ, ಈ ಥರ ಸಿಂಗಲ್ಲಾಗಿ ಒಂದು ಜಡೆ ಹಾಕ್ಕೊಳ್ಳೋಕ್ಕೆ. ಸೊ ಹಂಗಾಗಿ ಇದು ಕೂಡ ತುಂಬ ಇತ್ತು. ಸೊ ಅದು ಇಟ್ಟು ಹಾಳಾಗ್ಬಿಟ್ಟಿದೆ. ಕ್ಲಿಪ್ಸ್ಗಳಂಗೆ ಫ್ರೆಂಡ್ಸ್ ತಗೊಂಡ್ಮೇಲೆ ಏನು ಮಾಡ್ಬಿಡ್ತೀನಿ, ಅದನ್ನು ನೀಟಾಗಿ ಇಟ್ಕೊಳ್ಳಲ್ಲ, ಹಾಳು ಮಾಡ್ಬಿಡ್ತೀನಿ ನಾನು. ಅದೊಂದೇ ಬೇಜಾರು. ಸೊ ತಂದುಬಿಡ್ತೀನಿ. ಒಂದು ಸಲ ಯೂಸ್ ಮಾಡಿದ್ಮೇಲೆ ಅದೆಲ್ಲ ಹಾಕಿರ್ತೀನಿ ಅನ್ನೋದು ನೆನಪೇ ಆಗಲ್ಲ, ಮರ್ತ್ಬಿಡ್ತೀನಿ. ಸೊ ಕೈಗೆ ಸಿಕ್ತಾಗ ಎತ್ತಿಟ್ಕೋಬೇಕಷ್ಟೇ. ಇಲ್ಲಿ ಇದು ಪುಡಿ ಕೂದಲು ಇರೋದ್ರಿಂದ ನಾನು ಸ್ವಲ್ಪ ಈ ಥರ ಕ್ಲಿಪ್ಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ನಿಮಗೆ ಸೈಡ್ಸಲ್ಲಿ ಈ ರೀತಿ ಹಾಕ್ಕೊಳ್ಳೋಕ್ಕೆ. ಈಗ ಹಾಕ್ಕೊಂಡ್ರೆ ಪುಡಿ ಕೂದಲು ಎದ್ದಳಲ್ಲ ನೋಡಿ. ಈಗಲೂ ಬಾಚಿದ್ದೀನಿ, ಪುಡಿ ಕೂದಲೆಲ್ಲ ಎದ್ದಿದೆ. ಸೇಫ್ಟಿ ಪಿನ್ಸ್ ಮಾತ್ರ ಎಷ್ಟಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅದು ಅರ್ಜೆಂಟಿಗೆ ಬೇಕಾದಾಗ ಸಿಕ್ಕಲ್ಲ, ಬೇಡದೇ ಇದ್ದಾಗ ನಾವು ಕಸ ಗುಡಿಸುವಾಗ ಎಲ್ಲ ಸಿಗ್ತಾ ಇರುತ್ತೆ ಕೈಗೆ, ಏನಾದರೂ ಕೆಲಸ ಮಾಡುವಾಗ ಸಿಗ್ತಾ ಇರುತ್ತೆ. ಬೇಕಾದ ಟೈಮ್ಗಳಲ್ಲಿ ಈ ಸೇಫ್ಟಿ ಪಿನ್ಸ್ ಸಿಕ್ಕಲ್ಲ. ನನಗೆ ಮಾತ್ರ ಹಿಂಗೇನ, ನಿಮಗೂ ಹೀಗೇನ ಕಮೆಂಟಲ್ಲಿ ತಿಳಿಸಿ. ಐಲೈನರು, ಇದು ಐಲೈನರು ಮಕ್ಕಳೇ ಇರಲಿ. ಐಬ್ರೋ ಪೆನ್ಸಿಲ್ ಎಮರ್ಜೆನ್ಸಿ ಡೈಲಿ ಎಲ್ಲರೂ ಅಪ್ಪಿತಪ್ಪಿ ಸಣ್ಣ ಪುಟ್ಟ ಹೋಗ್ಬೇಕು ಅಂದಾಗ ಮತ್ತೆ ಇದನ್ನೇ ಕದಕ್ಬೇಕಾಗುತ್ತೆ. ಸೊ ಹಂಗಾಗಿ ಅದನ್ನು ಡೈಲಿ ಯೂಸಿಗೆ ಇಟ್ಕೊತಾ ಇದ್ದೀನಿ. ಇದು ಲಿಪ್ ಲೈನರು, ಹಾಗೆ ವ್ಯಾಸ್ಲೀನು. ಡೈಲಿ ನೈಟು ಮುಖಕ್ಕೆ ಹಚ್ಬಿಟ್ಟು ಮಲ್ಕೊತೀನಿ ನಾನು. ಹಾಗಾಗಿ ಸ್ಕಿನ್ನು ಒಡೆಯಲ್ಲ. ನಾನು ಆ್ಯಕ್ಚುಲಿ ಬಿಟ್ಟಿರೋದಕ್ಕೆ ಈ ಸೈಡೆಲ್ಲ ಪೂರ್ತಿ ಸ್ಕಿನ್ನೆಲ್ಲ ಒಡೆದ್ಬಿಟ್ಟಿತ್ತು. ಸೊ ಇದನ್ನು ಮತ್ತೆ ಹಚ್ಚೋಕ್ಕೆ ಶುರು ಮಾಡಿದ್ಮೇಲೆ ಸರಿ ಹೋಯಿತು. ನಾನು ಬೇರೆ ಇನ್ಯಾವುದೋ ಮಾಯ್ಶ್ಚರೈಸರ್ ಹಚ್ಚಲ್ಲ ಫ್ರೆಂಡ್ಸ್, ಇದನ್ನೇ ಹಚ್ಚೋದು. ಇದೆಲ್ಲ ಡೈಲಿ ಯೂಸ್ ಮಾಡೋವಂಥ ಸ್ಟಿಕ್ಕರ್ಸ್, ಬಿಂದಿಗಳು. ಬಟ್ ಇದೆಲ್ಲ ಏನು ಯೂಸ್ ಮಾಡಲ್ಲ ಅನ್ಕೋತೀನಿ, ಇದು ಬೇಡ. ಇದು ಕೂಡ ಐಲೈನರೇ. ಈ ಥರದ್ದು 2 ತರಿಸಿದ್ದೆ, ಇನ್ನೊಂದು ಎಲ್ಲೋ ಇರಬೇಕು. ಯಾವುದು 36 hours ಅಂತಿದೆ, ADS ಅವ್ರದ್ದು. ಇದು ಆನ್ಲೈನಲ್ಲೇ ತರಿಸಿದೆ ಫ್ರೆಂಡ್ಸ್, BB ಕ್ರೀಮ್ ಅಂತೇಳಿ ಫೌಂಡೇಶನು. ಒಂದು ಚೂರು ಚೆನ್ನಾಗಿಲ್ಲ, ಹಾಕೊಂಡ್ರೆ ಮುಖ ಎಲ್ಲ ಫುಲ್ಲು ಬೆವ್ತೋಗುತ್ತೆ. ಇದನ್ನು ಎಸ್ಬೇಕು, ಚೆನ್ನಾಗಿಲ್ಲ ಅದು. ಇದು ಬಳೆ ಸ್ಟ್ಯಾಂಡಿಗೆ ಹಾಕೋಬೇಕು. ಇದು ಬ್ರಷಸ್ಸು, ಇದೇನು ನಾನು ಜಾಸ್ತಿ ಯೂಸ್ ಮಾಡಲ್ಲ. ನನ್ನ ಕೈಲೇ ಜಾಸ್ತಿ ಮೇಕಪ್ ಏನಿದ್ರು ಕೈಲೇ ಮಾಡ್ಕೊಳ್ಳೋದು. ಹಾಗೆ ಇಟ್ಟಿದ್ನಲ್ಲ, ಸೊ ಅದರಲ್ಲೇ ಎಲ್ಲ ಧೂಳು ಕುತ್ಕೊಂಡ್ಬಿಟ್ಟಿತ್ತು. ಇದು ಆ್ಯಕ್ಚುಲಿ ನಾನು ಡೈಲಿ ಯೂಸ್ ಮಾಡ್ತೀನಲ್ಲ, ಸೊ ಅದ್ರದ್ದು ಪೌಡರ್ ಡಬ್ಬಿ ಇದು.
ಅದು ಯಾವಾಗಲೂ ಇಲ್ಲೇ ಇರುತ್ತೆ, ಇಲ್ಲಿ ಕನ್ನಡಿ ಮೇಲೆ ಇಟ್ಕೊಂಡಿರ್ತೀನಿ. ಸದ್ಯಕ್ಕೆ ಇದನ್ನು ಇಲ್ಲೇ ಜೋಡಿಸ್ಕೊತೀನಿ. ಅಲ್ಲಿ ಆ್ಯಕ್ಚುಲಿ ಇದರಲ್ಲಿ ಫ್ರಿಜ್ಜಲ್ಲಿ ಇನ್ನೂ ಇದ್ದಾವೆ ಲಿಪ್ಸ್ಟಿಕ್ಸು. ಸೊ ಈಗ ಎಲ್ಲರೂ ಹೋಗಬೇಕು ಅಂದರೆ ಪದೇ ಪದೇ ಹೋಗಿ ಅಂಗಡಿಲೇ ಫ್ರಿಜ್ ತೆಗಿಬೇಕು. ಸೊ ಹಂಗಾಗಿ ಇದೇಗೂ ಖಾಲಿ ಬಾಕ್ಸ್ ಇದೆಯಲ್ಲ, ಸೊ ಇದರಲ್ಲೇ ಜೋಡಿಸ್ಕೊಳ್ಳೋಣ ಅಂಥೇಳಿ ಸಿಂಪಲ್ಲಾಗಿ ಇದರಲ್ಲೇ ಜೋಡಿಸಿದ್ದೀನಿ ಇದನ್ನು. ಓಕೆ, ಇದು ನೀಟಾಗಿ ಯಾಕೋ ನನಗೆ ಅದು ಸರಿ ಹೋಗಲಿಲ್ಲ. ಸೊ ಹಂಗಾಗಿ ಹೇಗೋ ಇದು ಖಾಲಿ ಇದೆಯಲ್ಲ, ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಇದರಲ್ಲಿ ಇದನ್ನ ಇಟ್ಕೊಂಡ್ಬಿಟ್ರೆ ರೆಡಿ. ಓಕೆ ಫ್ರೆಂಡ್ಸ್, ನೋಡಿ ಫೈನಲಿ ನಾನು ಈ ರೀತಿಯಾಗಿ ಆರ್ಗನೈಸ್ ಮಾಡಿಕೊಂಡೆ. ಕ್ಲಿಪ್ಪೆಲ್ಲ ಒಂದು ಹತ್ರ, ಏರ್ ಪಿನ್ಸು, ಹಾಗೆ ಇದು ಡೈಲಿ ಯೂಸ್ ಮಾಡೋ ಅಂಥ ಬಾಕ್ಸು. ಪದೇ ಪದೇ ಈ ಬಾಕ್ಸು ಕ್ಯಾಪ್ ಹಾಕಿಟ್ಬಿಟ್ರೆ ಮತ್ತು ಇದನ್ನು ಮತ್ತೆ ಯಾವ್ದಾದ್ರು ಫಂಕ್ಷನ್ಸ್ಗಳಿಗೆ ಯೂಸ್ ಮಾಡ್ಕೋಬೋದಷ್ಟೇ. ಇದು ಡೈಲಿ ಯೂಸ್ ಮಾಡೋ ಅಂಥ ಬಿಂದಿ, ಹಾಗೆ ಪೇರೆಂಡೋಲಿ ಕ್ರೀಮು, ಹಾಗೆ ಪಾಂಡ್ಸ್ ಪೌಡ್ರು, ಈ ಥರದ್ದು. ಇದು ಮೆಡಿಷನ್ನು. ಇದು ಡೈಲಿ ಯೂಸ್ ಮಾಡೋ ಕುಂಕುಮದ ಬಟ್ಲುಗಳು. ಸೊ ಮೇಲಿಂದ ಧೂಳು ಉದಿರೋದ್ರಿಂದ ಸ್ವಲ್ಪ ಧೂಳಿದೆ, ಸೊ ಇದನ್ನು ಜಲ್ದಿ ಆಡ್ಕೋಬೇಕು. ಇದು ಎಕ್ಸ್ಟ್ರಾ ಯಾವುದೋ ಫಂಕ್ಷನ್ಗೆ ಹಾಕೊಂಡೋಗಿ ತಂದು ಬಿಚ್ಚಿಟ್ಟಿದೆ. ಸೊ ಈ ಬಳೆ ಕೂಡ ಇಲ್ಲೇ ಇದೆ, ಎಮರ್ಜೆನ್ಸಿಗೆ ಬರುತ್ತೆ ಅಂತೇಳಿ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದು ನಂದು ಇದು ನಾನು ತರಿಸ್ಕೊಂಡಿರೋ ರೋಸ್ಮೆರಿ ವಾಟರು. ಒಂದು ಬಾಟಲ್ ಖಾಲಿಯಾಗಿದೆ, ಇನ್ನೊಂದು ಬಾಟ್ಲಲ್ಲಿ ಇನ್ನೊಂದು ಸ್ವಲ್ಪ ಇದೆ. ನೋಡೋಣ ಅಂತ ಹಚ್ತಾ ಇದ್ದೀನಿ. ಈ ರೀತಿ ಆರ್ಗನೈಸ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಕನ್ನಡಿ ಹತ್ರ ಈ ರೀತಿ ರೆಡಿ ಮಾಡಿಕೊಂಡೆ. ಟಿಪ್ಸ್ಗಳನ್ನ ಈ ರೀತಿ ಒಂದು ಟ್ಯಾಗ್ ಹಾಕ್ಕೊಂಡು ಆ ರೀತಿ ಹಾಕ್ಕೊಂಡಿದ್ದೀನಿ, ಬೇಗ ಸಿಗುತ್ತೆ ಅಂತೇಳಿ. ಇನ್ನೂ ಇದ್ದಾವೆ ಕ್ಲಿಪ್ಸ್ಗಳು, ಬಟ್ ಯಾವ್ಯಾವ ರೂಮಲ್ಲಿ ಹಾಕಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಈಗ ಸಿಕ್ಕಿದಂಥದ್ದನ್ನು ಮಾತ್ರ ತೆಗ್ದು ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಮತ್ತೆ ಸಿಕ್ಕಿದ್ರೆ ತೊಗೊಂಬಂದು ಮತ್ತೆ ಹಾಕ್ಕೊತೀನಿ. ಸೊ ಈ ರೀತಿಯಾಗಿತ್ತು ನನ್ನ ಮೇಕಪ್ ಆರ್ಗನೈಸಿಂಗ್. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಮರೀದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಈಗ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮರೀದೆಲೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.